ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ವಾರದ ವಿಶೇಷತೆ ಏನು, ಒಳ್ಳೆ ಮಾತು ಏನು ಅನ್ನೋದನ್ನು ನೋಡೋಣ. ಪ್ರತಿದಿನ ನೀವು ಜಾತಕ ಫಲ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸುವ ಮೂಲಕ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ರಿ. ಆದರೆ ವಾರ ಭವಿಷ್ಯ ಕಾರ್ಯಕ್ರಮ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ತಾವು ನೇರವಾಗಿ ಶಾಸ್ತ್ರಿಗಳಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಪ್ರತಿ ವಾರ ನಾವು ವಾರ ಭವಿಷ್ಯ ಕಾರ್ಯಕ್ರಮವನ್ನು ಒಂದು ಒಳ್ಳೆ ಮಾತಿನಿಂದ ಪ್ರಾರಂಭ ಮಾಡ್ತೀವಿ. ಈ ವಾರದ ಒಳ್ಳೆ ಮಾತನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯಶ್ರಿತೌ ವಾಚನ್ನ ಸದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಈ ವಾರ ಭವಿಷ್ಯವನ್ನು ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತು, ಹಿರಿಯರ, ದೊಡ್ಡವರ, ಅನುಭವಿಗಳ ಮಾತನ್ನು ಕೇಳಿಕೊಂಡು ಅದನ್ನು ಮನಸ್ಸಿಗೆ ತಂದುಕೊಂಡು ಸಾಧ್ಯವಾದರೆ ಕಷ್ಟಪಟ್ಟಾದರೂ ಇಂಥವುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಸಾಗಬೇಕು. ಆ ದೃಷ್ಟಿಯಲ್ಲಿ ಒಂದೊಂದು ಒಳ್ಳೆಯ ಮಾತನ್ನು ಗಮನಿಸ್ತಾ ಇದ್ದೀವಿ. ಈ ವಾರದ ಮಾತನ್ನು ಗಮನಿಸಿ. ಇತರರನ್ನು ಬದಲಾಯಿಸಲು ಪ್ರಯತ್ನಿಸುವವನು ಸದಾ ಸೋಲುತ್ತಾನೆ. ತನ್ನನ್ನು ತಾನೇ ಬದಲಾಯಿಸಿಕೊಂಡವನು ಶಾಂತಿ ಪಡೆಯುತ್ತಾನೆ. ಜಗತ್ತು ನಿನ್ನ ಕೈಯಲ್ಲಿಲ್ಲ, ನಿನ್ನ ಮನಸ್ಸು ನಿನ್ನ ಕೈಯಲ್ಲಿದೆ. ಇದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಮಾತು. ವಿಜಯಪುರದಲ್ಲಿ ಸಂತರ ಹಾಗೆ ಬದುಕಿದಂಥವರು ಸಿದ್ದೇಶ್ವರ ಸ್ವಾಮೀಜಿಗಳು. ಅವರ ಮಾತೆಲ್ಲ ಉಪನಿಷತ್ ವಾಕ್ಯಗಳು ಮತ್ತು ಭಗವದ್ಗೀತಾ ಸಂದೇಶಗಳೇ ಆಗಿವೆ. ಅವರು ಯಾವುದೇ ನೀವು ಉಪನ್ಯಾಸವನ್ನು, ಪ್ರವಚನವನ್ನು ಕೇಳಿ ಅದರ ಸಾರ, ಎಸೆನ್ಸ್ ಅಂತೀವಲ್ಲ, ಅದೆಲ್ಲ ಉಪನಿಷತ್ತುಗಳಿಂದ ತಗೊಂಡಿರ್ತಕ್ಕಂಥದ್ದು. ಅವರು ಬದುಕಿದ್ದೇ ಹಾಗೆ. ಅವರು ಆ ಜ್ಞಾನ ಯೋಗಾಶ್ರಮದಲ್ಲಿ ಎಷ್ಟೋ ಬಾರಿ ಏನಾಗುತ್ತೆ, ದೊಡ್ಡವರ ಸಂಘ ಇದೆಯಲ್ಲ, ಅವರ ಒಡನಾಟ, ಅವರ ನಿತ್ಯ ಪ್ರತಿ ದಿವಸದ ಜೀವನದ ಬದುಕು ಹೇಗಿರುತ್ತೆ ಅದೇ ಒಂದು ರೀತಿಯಲ್ಲಿ ಸಂದೇಶದೋಪಾದಿಯಲ್ಲಿರುತ್ತೆ. ನಾವು ಅವರಿಂದ ವಿಶೇಷವಾದ ಉಪನ್ಯಾಸವನ್ನು ಅಥವಾ ಇನ್ನೇನನ್ನು ಪ್ರವಚನವನ್ನು ವಿಶೇಷವಾಗಿ ಕೇಳಬೇಕಾಗಿಲ್ಲ. ಅವರು ಬದುಕೇ ಹಾಗಿರುತ್ತೆ. ಅಂಥ ಮಹನೀಯ ಸಂತರು ಅವರು. ಅವ್ರು ಬದುಕಿದ್ದೇ ಹಾಗೆ. ಅವ್ರ ಜೊತೆಗೆ ಇದ್ದಂಥವ್ರನ್ನ ನೀವು ಕೇಳಿದ್ರೆ, ಆಶ್ರಮ ಸುತ್ತಮುತ್ತ ಇದ್ದಂಥವ್ರನ್ನ ಅವರು ಮಹಾಯೋಗಿಗಳು ಅಂತಲೇ ಹೇಳ್ತಾರೆ. ಅವರು ಯಾಕೆಂದರೆ ಅವರು ಬದುಕಿದ್ದು ಹಾಗೆ, ನಡ್ಕೊಂಡಿದ್ದು ಹಾಗೆ, ಮಾತಾಡಿದ್ದು ಹಾಗಿರುತ್ತೆ. ಅವರು ಹೇಳಿದಂಥ ಮಾತು ನಮ್ಮನ್ನು ನಾವು ತಿದ್ದುಕೊಳ್ಳೋದ್ರಲ್ಲಿ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜಗತ್ತನ್ನು ತಿದ್ದುತ್ತೀನಿ ಅಂತ ಹೊರಟ್ರೆ ಬಹಳ ಕಷ್ಟ. ಹೀಗಾಗಿ ನನ್ನನ್ನು ತಿದ್ದುಕೊಂಡು ಬಿಟ್ಟರೆ ಅದು ಜಗತ್ತನ್ನು ತಿದ್ದ ಹಾಗೆ. ನಾನು ಅಕ್ಕಪಕ್ಕ ಇರ್ತಕ್ಕಂಥವರೆಲ್ಲ ಅವರನ್ನು ಅವರು ತಿದ್ಕೊಂಡ್ಬಿಟ್ರೆ ಜಗತ್ತಿನ ತಿದ್ದುವಿಕೆಗೆ ಬೇರೆ ಏನಿದೆ? ಹಾಗಾಗಿ ಅದು ಎಲ್ಲಿಂದ ಶುರುವಾಗುತ್ತೆ ಅಂದರೆ ನನ್ನಿಂದ ಶುರುವಾಗುತ್ತೆ ಅಂತ. ಹೀಗಾಗಿ ನಿನ್ನ ಮನಸ್ಸನ್ನು ಕಂಟ್ರೋಲಿಗೆ ತಗೊಳ್ತಕ್ಕಂಥ ಶಕ್ತಿ ಯೋಗದಿಂದ ಬರುತ್ತೆ. ನನಗೆ ಸಾಧ್ಯತೆ ಇದೆ. ಪ್ರಯತ್ನ ಪಟ್ಟರೆ, ಒಳ್ಳೆ ಸದ್ಗುರುವಿನ ಮಾರ್ಗದರ್ಶನ ಸಿಕ್ಕರೆ ಆ ಸಾಧ್ಯತೆ ಉಂಟಾಗುತ್ತೆ. ಹೀಗಾಗಿ ಇನ್ಯಾರನ್ನೋ ತಿದ್ದುತ್ತಿ ಅಂತ ಶ್ರಮ ತಗೊಂಡ್ರೆ ಅದು ಮೈ ಬೆವರು ಸುರಿಯುತ್ತಷ್ಟೆ. ಅದು ಇರಿಟೇಷನ್ ಆಗುತ್ತೆ. ಡಿವಿಜಿಯವರು ಹೇಳ್ತಾರಲ್ಲ, ತಿದ್ದಿಕೋ ನಿನ್ನ ನೀನು ಜಗವ ತಿದ್ದುವುದಿರಲಿ ಅಂತ ಹೇಳ್ತಾರಲ್ಲ, ಆ ರೀತಿಯ ಮಾತುಗಳು ನೋಡಿ. ದೊಡ್ಡವರ ಮಾತುಗಳೆಲ್ಲ ಅನುಭವದಿಂದ, ಪಾಕದಿಂದ ಹೊರಬಂದಂಥ ಮಾತುಗಳಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರ ಮಾತು ಹಾಗೇ ಆಗಿರುತ್ತೆ, ಒಂದೇ ರೀತಿಯಲ್ಲಿ ಇರುತ್ತೆ ದೊಡ್ಡವರ ಮಾತುಗಳು. ಅವರು ಹಾಗೆ ನಡ್ಕೊಂಡಿರ್ತಾರೆ. ಹಾಗಾಗಿ ಅಂಥ ಮಾತುಗಳು ಬಂದಿರ್ತವೆ. ಅನುಭವ ಅನ್ನೋದು ನಡ್ಕೊಂಡಾಗ, ನಮಗೆ ಅನುಭವಕ್ಕೆ ಬಂದಾಗ ಅನುಭವದ ಮಾತುಗಳು ಬರುತ್ತಲ್ವ, ಹಾಗೆ. ಹೀಗಾಗಿ ಇನ್ನೊಬ್ಬರನ್ನ ಬದಲಾಯಿಸ್ತೀನಿ, ಇನ್ನೊಬ್ಬರನ್ನ ತಿದ್ದುಬಿಡ್ತೀನಿ, ಇನ್ನೊಬ್ಬರನ್ನ ಸರಿಪಡಿಸ್ತೀನಿ ಅಂತ ಹೊರಡೋದು ಕಷ್ಟದ ಮಾತು. ಹೀಗಾಗಿ ನಾನು ಸರಿ ಹೋಗೋಣ, ಮೊದಲು ನಾನು ತಿದ್ದುಕೊಳ್ಳೋಣ. ಸಮಾಜಕ್ಕೆ ತೊಂದರೆ ಆಗೋದ ರೀತಿಯಲ್ಲಿ, ಮೊದಲಿಗೆ ಕುಟುಂಬದಲ್ಲಿ ತೊಂದರೆ ಆಗೋದ ರೀತಿಯಲ್ಲಿ ಬದುಕೋ ಪ್ರಯತ್ನ ಮಾಡಿದ್ರೆ ತನಗೆ ತಾನೇ ಸರಿ ಹೋಗುತ್ತೆ ಅನ್ನೋದನ್ನು, ದೊಡ್ಡ ಮಾತನ್ನು ಸಿದ್ದೇಶ್ವರ ಸ್ವಾಮಿಗಳು ತಿಳಿಸ್ಕೊಟ್ಟಿದ್ದಾರೆ. ಅವರ ಮಾತನ್ನು ಸ್ವಲ್ಪ ಕಿವಿಗೆ, ಹೃದಯಕ್ಕೆ ತಗೊಂಡ್ರೆ ಬಹಳ ಒಳ್ಳೆಯದು. ಇದು ಈ ವಾರದ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.